ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯಲ್ಲಿ ಗೊಂದಲ ಇದೆ. 164 ಸ್ಟೇಟ್ಮೆಂಟ್ ಸಾಕಷ್ಟು ಗೊಂದಲವನ್ನ ಮೂಡಿಸ್ತಾ ಇದೆ. ಪಂಚನಾಮೆಗೆ 4 ದಿನ ತಡ ಮಾಡಿದ್ದು ಯಾಕೆ ಸ್ವಾಮಿ? ಕ್ರೈಮ್ ಸೀನ್ ಅವರಿಗೆ ಬೇಕಾದಂತೆ ಮಾಡಿಕೊಳ್ಳೋದಿಕ್ಕ ಅಂತೇಳಿ ಪ್ರಶ್ನೆನ ಮಾಡಿದ್ದಾರೆ. ನೋಡಿ, ಆರಂಭದಲ್ಲೇ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಸಿ ವಿ ನಾಗೇಶ್ ಅವರು. ಏನು ಸೆಕ್ಯೂರಿಟಿ ಗಾರ್ಡ್ ಇದ್ರಲ್ಲ, ಸೆಕ್ಯೂರಿಟಿ ಗಾರ್ಡ್ ಇಂದ ಇವರು 164 ಸ್ಟೇಟ್ಮೆಂಟ್ ತಗೊಂಡ್ರಲ್ಲ, ಆ 164 ಸ್ಟೇಟ್ಮೆಂಟ್ ಅಲ್ಲೇ ಸಾಕಷ್ಟು ಗೊಂದಲ ಇದೆ. ಒಂದು, ಮತ್ತೊಂದು, ಪಂಚನಾಮೆ ಮಾಡೋದಕ್ಕೆ 4 ದಿನ ಯಾಕೆ ತಗೊಂಡ್ರು? ಯಾಕೆ ಎಲ್ಲವನ್ನ ಕೂಡ ಸೃಷ್ಟಿ ಮಾಡೋದಕ್ಕ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಚಾರ್ಜ್ ಶೀಟ್ 3991 ಪುಟಗಳು. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದಿದ್ದು ಒಂದು ತಂಡ, ಪಟ್ಟಣಗೆರೆ ಶೆಡ್ ಕರ್ಕೊಂಡ್ಬಂದಿದ್ದು ಒಂದು ತಂಡ, ಅಲ್ಲಿ ಹಲ್ಲೆ ಮಾಡಿದ್ದು ಇನ್ನೊಂದು ತಂಡ, ಅಲ್ಲಿಗೆ ದರ್ಶನ್ ಪವಿತ್ರಗೌಡವ್ರನ್ನ ಕರ್ಕೊಂಡ್ಬಂದಿದ್ದು ಒಂದು, ಅದಾದ ಬಳಿಕ ಅವರು ಕೂಡ ಹೊಡೆದಿದ್ರು, ವಾಪಸ್ಸು ಹೋದ್ರು, ಆತ ಮೃತಪಟ್ಟ. ಇದು ಚಾರ್ಜ್ ಶೀಟ್ನಲ್ಲಿರುವಂಥದ್ದು. ಆದರೆ ಚಾರ್ಜ್ ಶೀಟ್ನಲ್ಲಿ ಒಂದಷ್ಟು ಅಂಶಗಳಿತ್ತು, ಕೆಲವೊಂದು ವಿಚಾರಗಳನ್ನು ನಾವಲ್ಲಿ ಪ್ರಸ್ತಾಪ ಮಾಡೋಗಿಲ್ಲ. ಆದರೆ ಈಗ ವಕೀಲರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ರಲ್ಲ, ಆ ಪಾಯಿಂಟ್ ಇಟ್ಕೊಂಡು ಹೇಳ್ತಾ ಇದ್ದೀವಿ. ಅವ್ರು ಏನು ಹೇಳಿದ್ದಾರೆ? ಸರ್ಫ್ ಹಾಕಿ ಚೆನ್ನಾಗಿ ಒಗ್ದಿದ್ದಂಥ ಬಟ್ಟೆಯನ್ನ, ಅದು ಒಣಗಿದ್ದಂಥ ಬಟ್ಟೆನ ತಗೊಂಬರ್ತಾರೆ. ಸರ್ಫ್ ಹಾಕಿ ಚೆನ್ನಾಗಿ ಒಗ್ದಿದ್ರು ಬಟ್ಟೆನ, ಅದನ್ನು ತಗೊಂಬಂದಿದ್ರು. ಅದ್ರ ಮೇಲೆ ಹೆಂಗೆ ಬ್ಲಡ್ ಸ್ಯಾಂಪಲ್ ಇತ್ತು? ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. 9ನೇ ಡೇಟ್ನ CCTV ದಾಖಲಾತಿ ಪೊಲೀಸರ ವಶದಲ್ಲಿದೆ. ಆದ್ರೂ ಇವರು 4 ದಿನ ತಡವಾಗಿ ಪಂಚನಾಮೆಗೆ ಹೋಗ್ತಾರೆ. ಅಂದ್ರೆ ಪೊಲೀಸರಿಗೆ ಗೊತ್ತಾಗಿದ್ದು ತಡವಾಗಿ, ಇವ್ರು ಹೇಳ್ತಾರೆ ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಪ್ರದೋಷ್ ಕರೆ ಮಾಡಿ ತಿಳಿಸಿದ್ರಲ್ಲ, ಯಾಕೆ ಅವತ್ತೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರಬಹುದಿತ್ತಲ್ಲ ಅಂತೇಳಿ. ಯಾಕೆ ತರಲಿಲ್ಲ? 4 ದಿನ ತಡ ಯಾಕೆ ಪಂಚನಾಮೆ ಮಾಡಿದ್ದು ಅಂತ ಇವ್ರು ಕೇಳ್ತಿದ್ದಾರೆ. 9ನೇ ತಾರೀಕು CCTV ಫುಟೇಜ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 8ನೇ ತಾರೀಕು ಕೊಲೆ ಆಗಿತ್ತು. ಅವತ್ತಿನ ದಿನವೇ ಆರೋಪಿ ಪ್ರದೋಷ್, 17 ಆರೋಪಿಗಳ ಪೈಕಿ ಒಬ್ಬ ಆರೋಪಿ ಆಗಿರುವಂಥ ಪ್ರದೋಷ್ ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಕರೆ ಮಾಡಿ ತಿಳಿಸ್ತಾರೆ ಎಲ್ಲ ವಿಚಾರ. ಆ ಕ್ಷಣವೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರಬಹುದಿತ್ತಲ್ಲ, ಯಾಕೆ ತರಲಿಲ್ಲ? ಯಾಕೆ 4 ದಿನ ಆದಮೇಲೆ ಪಂಚನಾಮೆ ಮಾಡಿದ್ರು? ಯಾಕೆ 4 ದಿನ ಆದಮೇಲೆ ಆರೋಪಿಗಳನ್ನು ಕರ್ಕೊಂಡೋಗಿ ಸ್ಥಳ ಮಹಜರನ್ನ ಮಾಡಿದ್ರು? ಪ್ರಮುಖವಾದಂಥ ಸ್ಥಳಕ್ಕೆ ದರ್ಶನ್ ಅವರನ್ನು ಯಾಕೆ ಕರ್ಕೊಂಡು ಹೋಗಲಿಲ್ಲ? ಎಲ್ಲ ಅಂಶಗಳನ್ನು ನಿನ್ನೆ ತಮ್ಮ ವಾದದಲ್ಲಿ ಮಂಡನೆ ಮಾಡಿದ್ರು ಹಿರಿಯ ವಕೀಲರಾಗಿರುವಂಥ ಸಿ ವಿ ನಾಗೇಶ್ ಅವರು. ನಿನ್ನೆ ವಾದವನ್ನು ಮಂಡನೆ ಮಾಡಿದ್ದನ್ನು ಗಮನಿಸಿದಂಥ ಪ್ರತಿಯೊಬ್ಬ ಅಭಿಮಾನಿಗಳು ಹೇಳ್ತಿರುವಂಥದ್ದು, ದರ್ಶನ್ ಅವರಿಗೆ ಬಿಡುಗಡೆ ಭಾಗ್ಯ ಹತ್ತಿರದಲ್ಲೇ ಇದೆ ಅಂತೇಳಿ. ಆದರೆ ಸಿ ವಿ ನಾಗೇಶ್ ಅವರ ವಾದಕ್ಕೆ ಯಾವ ರೀತಿಯಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ತಮ್ಮ ಕೌಂಟರನ್ನು ಕೊಡ್ತಾರೆ ಅನ್ನೋದು ಎಲ್ಲವನ್ನು ಕೂಡ ನೋಟ್ ಮಾಡ್ಕೊಂಡಿರ್ತಾರೆ. ಇವರು ಚಪ್ಲಿ ಅಂತ ಹೇಳ್ತಿದ್ದಾರ, ಶೂವನ್ನು ಯಾಕೆ ಸೀಸ್ ಮಾಡಿದ್ರು ಅಂತನಾ? ಅದಕ್ಕೊಂದು ಉತ್ತರ ಇರುತ್ತೆ. 4 ದಿನ ಪಂಚನಾಮೆ ಮಾಡಿದ್ದು ಯಾಕೆ ಅಂತನಾ? ಅದಕ್ಕೊಂದು ಉತ್ತರ ರೆಡಿ ಮಾಡಿರ್ತಾರೆ. PSI ವಿನಯ್ ಗೊತ್ತಿತ್ತು, ಯಾಕೆ 4 ದಿನ ಆಯಿತು? ಅದಕ್ಕೂ ಒಂದು ಉತ್ತರ ರೆಡಿಯಾಗಿರುತ್ತೆ. ನೋಡಿ, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕಿಂತ ಮುಂಚೆ ಸ್ಕ್ರೂಟ್ನಿ ಆಗುತ್ತೆ, ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಳ್ತಾರೆ. ಎಲ್ಲವೂ ಕೂಡ ಆದಮೇಲೆ ಚಾರ್ಜ್ ಶೀಟ್ ಫೈಲ್ ಆಗೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾ ನಿನ್ನೆಯೂ ಕೂಡ ಸಿಟಿ ಸಿವಿಲ್ ಕೋರ್ಟ್ನ ಮುಂಭಾಗದಿಂದ ಕ್ಷಣದ ಅಪ್ಡೇಟ್ ಅನ್ನು ನಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ರು. ಈಗಲೂ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ರಂಜಿತ್. ಏನಾಗಬಹುದು? ನಿನ್ನೆಯ ಪ್ರಬಲವಾದಂಥ ವಾದವನ್ನು ಗಮನಿಸಿದ್ರಿ, ಇವತ್ತೇನಾಗುತ್ತೆ? ನಾಗೇಂದ್ರ ಬಾಬು, ನೋಡಿ, ನಿನ್ನೆ ನಾವು ಸಿ ವಿ ನಾಗೇಶ್ ಅವರ ವಾದವನ್ನು ನೋಡಿದಾಗ ಈ ಹಿಂದೆ 3 ಬಾರಿ ದರ್ಶನ್ಗೆ ಜಾಮೀನು ಅರ್ಜಿ ಮುಂದೂಡಿಕೆ ಆಯ್ತಲ್ಲ, ಯಾವಾಗ ಜಾಮೀನು ಅರ್ಜಿ ಮುಂದೂಡಿಕೆ ಆಯಿತು, ನಿನ್ನೆನ ವಾದವನ್ನು ಗಮನಿಸಿದಾಗ ನಾವು ಒಂದು ರೀತಿಯಲ್ಲಿ ಅಲ್ಲಿ ಕನ್ಫ್ಯೂಸ್ ಮಾಡೋ ರೀತಿಯಲ್ಲಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ರು. ಅಂದರೆ ಬಹಳ ಸೂಕ್ಷ್ಮವಾಗಿ ಮತ್ತು ತುಂಬ ಕ್ಲಾರಿಟಿಯಿಂದ ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ರು. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟರು ಅವರು. ನೋಡಿ, ಸೆಕ್ಯೂರಿಟಿ ಗಾರ್ಡ್
ಆ ಅಪಾರ್ಟ್ಮೆಂಟ್ನಲ್ಲಿ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ನ 164 ಹೇಳಿಕೆನ ನೀವು ದಾಖಲು ಮಾಡ್ಕೊಂಡಿದ್ದೀರಿ. ಆತನಿಗೆ ಕನ್ನಡನೇ ಬರಲ್ಲ, ಆತನಿಂದ ಹಿಂದಿಯಲ್ಲಿ ನೀವು ಟ್ರಾನ್ಸ್ಲೇಷನ್ ಕೊಟ್ಟು ಆತನಿಂದ ಹೇಳಿಸಿದ್ದೀರಿ. ನಿಮಗೆ ಬೇಕಾದಂಗೆ ನೀವು ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನ ಉಲ್ಲೇಖ ಮಾಡಿದ್ದೀರಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸಿ ವಿ ನಾಗೇಶ್ ಅವರು ನಿನ್ನೆ ವಾದ ಮಂಡಿಸ್ತಾ ಇದ್ರು. ಇವತ್ತು ಕೂಡ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಹೇಳ್ತಾ ಇದ್ದಾರೆ, ಚಾರ್ಜ್ ಶೀಟ್ನಲ್ಲಿ ಇರುವಂಥ ಕೆಲ ವಿಚಾರಗಳು ಅಥವಾ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ಇದಾವಲ್ಲ ಅಥವಾ ಎವಿಡೆನ್ಸ್ಗಳಿದಾವಲ್ಲ ಅವೆಲ್ಲವೂ ಕೂಡ ಅನುಮಾನವನ್ನು ಮೂಡಿಸ್ತಾ ಇದೆ. ಇಲ್ಲಿ ಪೊಲೀಸರು ತಮಗೆ ಬೇಕಾದಾಗೆ ಕ್ರೈಮ್ ಸೀನನ್ನು ಸೃಷ್ಟಿ ಮಾಡಿಕೊಂಡು ಆನಂತರ ಸಾಕ್ಷಿಯನ್ನು ಕಲೆ ಹಾಕಿದ್ದಾರೆ. ದರ್ಶನ್ ಅನ್ನ ಹೇಗಾದರೂ ಮಾಡಿ ಇದರಲ್ಲಿ ಅಪರಾಧಿ ಮಾಡಲೇಬೇಕು ಅನ್ನೋದು ಇವರ ಒಂದು ಲೆಕ್ಕಾಚಾರ ಇದ್ದಂಗೆ ಕಾಣಿಸ್ತಾ ಇದೆ. ಮುಂದುವರಿದು ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. 1 by 1 ಈ ಚಾರ್ಜ್ ಶೀಟ್ನಲ್ಲಿ ಇದ್ದಂಥ ಕೆಲವೊಂದಿಷ್ಟು ಸಡಿಲಿಕೆಗಳಿದಾವಲ್ಲ, ಚಾರ್ಜ್ ಶೀಟ್ನಲ್ಲಿ ಇದ್ದಂಥ ಕೆಲ ಲೂಸ್ ಟೂಲ್ಸ್ಗಳಿದಾವಲ್ಲ ಅದೆಲ್ಲವನ್ನು ಕೂಡ ಹೆಕ್ಕಿ ಸಿ ವಿ ನಾಗೇಶ್ ಅವರು ಪ್ರಬಲವಾದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದೆಲ್ಲ ಲೆಕ್ಕಾಚಾರವನ್ನು ಗಮನಿಸ್ತಾ ಇದ್ದಾರೆ. ಬಹುಶಃ ದರ್ಶನ್ಗೆ ಬೇಲ್ ಸನ್ನಿಹಿತ ಆಗ್ತಾ ಇದೆ ಅನ್ನೋದು ಸಿ ವಿ ನಾಗೇಶ್ ಅವರ ಒಂದೊಂದು ಪಾಯಿಂಟ್ ಬೈ ಪಾಯಿಂಟ್ ಅವ್ರು ರೈಸ್ ಮಾಡ್ತಿರುವಂಥ ವಿಷಯಗಳನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇವತ್ತೊಂದು ಖಂಡಿತ ನಿರೀಕ್ಷೆ ಇದೆ ಏನಾಗುತ್ತೆ ಅನ್ನೋದು. ಆದರೆ ಇಲ್ಲಿ ಒಂದಿಷ್ಟು ತನಿಖಾ ವರದಿಯನ್ನು, ಚಾರ್ಜ್ ಶೀಟ್ನಲ್ಲಿರುವಂಥ ಕೆಲವೊಂದಿಷ್ಟು ಸೂಕ್ಷ್ಮತೆಗಳನ್ನು ಕನ್ಫ್ಯೂಸ್ ಮಾಡುವಂಥ ಈಗ ಸಿ ವಿ ನಾಗೇಶ್ ಅವರ ವಾದ ಸಾಗ್ತಾ ಇದೆ. ಸದ್ಯ ನ್ಯಾಯಾಧೀಶರು ಎಲ್ಲವನ್ನೂ ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಮತ್ತು ನ್ಯಾಯಾಧೀಶರು ಎಲ್ಲವನ್ನೂ ಕೂಡ ಗ್ರಾಸ್ ಮಾಡ್ತಾರೆ. ಫೈನಲಿ ಅವರ ವಿವೇಚನೆಗೆ ಬಿಟ್ಟಿರೋದು ಜಾಮೀನು ಕೊಡಬೇಕಾ ಕೊಡಬಾರ್ದು, ಈ ಹೊತ್ತಿನಲ್ಲಿ ಕೊಟ್ಟರೆ ಹೇಗೆ ಅಂತೇಳಿ. ದರ್ಶನ್ ಮೊದಲೇ ಪ್ರಭಾವಿ ಮತ್ತು ಈ ಹಿಂದೆ ಸಾಕ್ಷಿ ನಾಶಕ್ಕೂ ಕೂಡ ಅವರು ಪ್ರಯತ್ನ ಪಟ್ಟಿದ್ರು ಅನ್ನೋದನ್ನೆಲ್ಲ SP ಪ್ರಸನ್ನ ಕುಮಾರ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಜಾಮೀನು ಕೊಟ್ಟರೆ ಈ ಪ್ರಕರಣ ಹಳ್ಳ ಹಿಡಿಯುತ್ತೆ ಅನ್ನೋದನ್ನ SP ಪ್ರಸನ್ನ ಕುಮಾರ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದರೆ ನ್ಯಾಯಾಧೀಶರು ಯಾವ ರೀತಿ ಇವತ್ತಿನ ಈ ಸಿ ವಿ ನಾಗೇಶ್ ಅವರ ವಾದವನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಮತ್ತು ಕೆಲ ಚಾರ್ಜ್ ಶೀಟ್ನ ವರದಿಯಲ್ಲಿರುವಂಥ ಕೆಲ ಕನ್ಫ್ಯೂಸ್ ಮೂಡಿಸುವಂಥ ಅಂಶಗಳನ್ನು ಏನು ಹೇಳಿದ್ದಾರೆ, ಅದು ಶೂ ಬಣ್ಣ ಆಗಿರ್ಬೋದು, ಚಪ್ಪಲಿ ಅಂತ ಹೇಳಿದರು. ಮತ್ತು ನೀವು ಆಗಲೇ ಹೇಳಿದಾಗೆ ದರ್ಶನ್ನ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡುವ ದಿನ ಅಥವಾ ಆ ರೀತಿ ಆರೋಪ ಬಂದಾಗ ಅವ್ರು ಧರಿಸಿದಂಥ ಬಟ್ಟೆ ಮತ್ತು ತಾನೇ ಸ್ವಇಚ್ಛಾ ಹೇಳಿಕೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಯಾಕೆ ಇವರು ಡಿಲೇ ಮಾಡಿದರು, ಸಬ್ ಇನ್ಸ್ಪೆಕ್ಟರ್ಗೆ ವಿಚಾರ ಗೊತ್ತಿದ್ರು ಕೂಡ ಯಾಕೆ ಸಬ್ ಇನ್ಸ್ಪೆಕ್ಟರ್ ಆವತ್ತು 8ನೇ ತಾರೀಕು ದರ್ಶನ್ ಇನ್ವಾಲ್ವ್ ಇದೆ ಅಂತ ಗೊತ್ತಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿರಲಿಲ್ಲ, 12ನೇ ತಾರೀಕು ಯಾಕೆ ಅರೆಸ್ಟ್ ಮಾಡಿದ್ರು, ಇದೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣ ಆಗುತ್ತೆ ಅನ್ನೋ ರೀತಿಯಲ್ಲಿ ರಂಜಿತ್ ಹಾಗೆ ಸಂಪರ್ಕದಲ್ಲೇ ರೀ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದರ್ಶನ್ ಅವರಿಗೆ ಜಾಮೀನು ಕೊಡಬೇಕು ಅಂತ ಹೇಳಿ ಸಿ ವಿ ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನ ಮಂಡಿಸ್ತಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿರುವಂತ ಲೋಪಗಳನ್ನ ಎತ್ತಿ ತೋರಿಸ್ತಿದ್ದಾರೆ. 9ನೇ ತಾರೀಕು PSI ಪ್ರದೋಷ್ ಕಾಲ್ ಮಾಡಿದ್ರು, PSI ವಿನಯ್ಗೆ ಪ್ರದೋಷ್ ಕಾಲ್ ಮಾಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಎಲ್ಲವೂ ಕೂಡ ಕಳಿಸಲಾಗಿದೆ. ಯಾಕೆ ಅವತ್ತೇ ಅರೆಸ್ಟ್ ಮಾಡುವುದಿತ್ತಲ್ಲ, 4 ದಿನ ಬಿಟ್ಟು ಯಾಕೆ ಎಲ್ಲವೂ ಕೂಡ ಮಾಡಿದ್ದು?